ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ 57 ಗುರುಗಳ ಮನೆ ಗೂಂಡಾಗಳು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಸಾಮಾನ್ಯವಾಗಿ ಗುರುನಾಥರು ಮನೆಯಲ್ಲಿದ್ದಾಗಲೆಲ್ಲ ಹಿಂದಿನ ದಿನದ ಅನ್ನ ಆಹಾರಗಳನ್ನು ಎಸೆಯಲು ಬಿಡುತ್ತಿರಲಿಲ್ಲ. ಬೆಳಗ್ಗೆ ಎಲ್ಲಿಗಾದರೂ ಹೋಗುವ ಸಂಭವವಿದ್ದಲ್ಲಿ ಅಡಿಕೆ ಹಾಳೆಯಲ್ಲಿ ಅನ್ನ ಹುಳಿ ಕಲಸಿಕೊಂಡು ತೆಗೆದುಕೊಂಡು ಹೋಗುತ್ತಿದ್ದರು. ಮನೆಯಲ್ಲಿದ್ದಾಗ ನನ್ನನ್ನು ಕರೆದು ಹಿಂದಿನ ದಿನದ ಅನ್ನವನ್ನು ಕಲಿಸಲು ಹೇಳಿ, ನಾನು ಎಲ್ಲೇ ಇದ್ದರೂ ಕರೆದು, ಬಾರಯ್ಯ, ನಂಗೂ ನಿಂಗೂ ಇದೇ ಗತಿ, ಇದೇ ನಿಜವಾದ ಊಟ ಕಣೋ ಎಂದು ಹಾಕಿಸಿಕೊಂಡು ತಿನ್ನುತ್ತಿದ್ದರು. ಒಮ್ಮೆ ಅಮ್ಮ ಮೆಲುದನಿಯಲ್ಲಿ, ಈ ಅಡುಗೆ ಬೇಡ, ಬೇರೆ ಹಾಕು, ಅದು ನಿನ್ನೆಯದು, ಹಳಸಿರಬಹುದು ಅಂದರು. ಅದನ್ನು ಕೇಳಿಸಿಕೊಂಡ ಗುರುನಾಥರು, ಅದು ನಿನ್ನೆಯದಾದ ಮಾತ್ರಕ್ಕೆ ಬಳಸಬಾರದೆಂದಾದರೆ ನೀನು ಬಂದು ಎಷ್ಟು ವರ್ಷವಾಯ್ತು ಹೇಳು ಅಂದರು. ಅಮ್ಮ ಸುಮ್ಮನಾದರು. ಹೀಗೆ ಗುರುನಾಥರು ನಿನ್ನೆ ಇಂದು ನಾಳೆಗಳ ಭೇದವಿರದಂತೆ ಬದುಕಬೇಕೆಂಬುದನ್ನು ಸರಳ ಮಾತುಗಳಲ್ಲಿ ಹೇಳುತ್ತಿದ್ದರು. ಮೂಲದಲ್ಲಿ ಎಲ್ಲವೂ ಒಂದೇ ಎಂಬುದನ್ನು ಹೀಗೆ ಹೇಳುತ್ತಿದ್ದರು. ಹೆಣದ ಬಾಯಿಗೆ ನೆನ್ನೆದಕ್ಕಿ, ದೇವರ ತಲೆಗೆ ಬಣ್ಣದಕ್ಕಿ ಅಲ್ವೇನಯ್ಯ ಅನ್ನುತ್ತಿದ್ದರು. ಹಾಗೆಯೇ ಮತ್ತೊಮ್ಮೆ ಜನರ ಕಾಮವನ್ನು ಕುರಿತು ಹೆಣ್ಣು ಮಾಯಿ ಗಂಡು ನಾಯಿ ಅಲ್ವೇ ಎಂದಿದ್ದರು. ಜಗತ್ತಿನ ಪ್ರತಿಯೊಂದು ಸತ್ಯವೇ ಆದರೂ ಆ ಸತ್ಯ ಎಂಥ ಸತ್ಯ ಅಂತ ಯೋಚಿಸಬೇಕು. ಅದು ಆ ಕ್ಷಣದ ಸತ್ಯ ಅಷ್ಟೇ. ಆ ಸತ್ಯದ ಅರಿವಿನಲ್ಲಿ ನಿತ್ಯ ಸತ್ಯದ ಬೆಳಕನ್ನು ಹುಡುಕಬೇಕು ಅಂತಿದ್ದರು. ಇಲ್ಲಿ ಯಾರೂ ಗುರು ಇಲ್ಲ ಕಣ್ರೋ, ನಿನ್ನೊಳಗಿನ ಅರಿವೇ ಗುರು ಎಂಬುದು ಅವರ ಮಾತು. ಅವರಿಗೆ ಜಗತ್ತಿನ ಎಲ್ಲ ಆಗುಹೋಗುಗಳು ತಿಳಿದಿರುತ್ತಿತ್ತು ಎಂಬುದಕ್ಕೆ ಈ ಕೆಳಗಿನ ಘಟನೆ ಸಣ್ಣ ಉದಾಹರಣೆ ಅಷ್ಟೇ. ಗುರುನಾಥರು ನಿತ್ಯವೂ ಬೆಳಗ್ಗೆ ಒಂದು ಹೋಟೆಲ್ನಿಂದ ತಿಂಡಿ ತರಿಸಿ ಎಲ್ಲರಿಗೂ ಹಂಚುತ್ತಿದ್ದರು. ಒಮ್ಮೆ ಎಂದಿನಂತೆ ತಿಂಡಿ ಸಿದ್ಧಪಡಿಸುವಂತೆ ಹೋಟೆಲ್ನವರಿಗೆ ಕರೆ ಮಾಡಿ ತಿಳಿಸಿದ್ದೆ. ಆತ ಹಾಗೇ ಮಾಡಿದ್ದರು. ನಾನು ಹೋಗುವುದು ಸ್ವಲ್ಪ ತಡವಾಯಿತು. ಆಗ ಅಲ್ಲೇ ಹೋಟೆಲ್ನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ, ಆ ತಿಂಡಿ ಎಲ್ಲಿಗೆ ಎಂದು ಕೇಳಲು ಪಕ್ಕದಲ್ಲಿದ್ದ ವ್ಯಕ್ತಿಯೊಬ್ಬ, ಗುರುಗಳ ಮನೆ ಗೂಂಡಾಗಳಿಗೆ ಎಂದರು. ಅದಾಗಿ ಕೆಲವೇ ದಿನಗಳಲ್ಲಿ ಹಾಗೆ ಹೇಳಿದ್ದ ವ್ಯಕ್ತಿ ಯಾವುದೋ ಸಮಸ್ಯೆಗೆ ಸಿಲುಕಿಕೊಂಡು ಗುರುನಾಥರ ಹತ್ತಿರವೇ ಬರುವಂತಾಯಿತು. ಆಗ ಅದೇ ಹೋಟೆಲ್ನಿಂದ ತಿಂಡಿ ತರಿಸಿದ ಗುರುನಾಥರು ಆ ವ್ಯಕ್ತಿಗೆ, ಗುರುಗಳ ಮನೆ ಗೂಂಡಾಗಳಿಗೆ ತಿಂಡಿ ತರಿಸಿದ್ದೆ, ನೀನೂ ತಗೊಳ್ಳಯ್ಯ ಅಂದರು. ಇದನ್ನು ಕೇಳಿದ ಆ ವ್ಯಕ್ತಿ ಅವಕ್ಕಾಗಿ ತಲೆ ತಗ್ಗಿಸಿದರು. ನೀ ಸೋಲಬಾರದು, ಬೀಳಬಾರದು, ಸೋತವರ ಆಶಾಕಿರಣ. ಗುರುನಾಥರ ಮನೋದಾರ್ಢ್ಯ, ದಿಟ್ಟತನ ಹಾಗೂ ಸತ್ಯದ ತುಡಿತ ಅನನ್ಯವಾದದ್ದು. ಒಮ್ಮೆ ಗುರುನಾಥರ ಬಳಿ ನಾನು ನನ್ನ ದುಃಖವನ್ನು ತೋಡಿಕೊಳ್ಳುತ್ತಾ, ಗುರುಗಳೇ, ನಾಗರಿಕ ಸೇವೆಗೆ ಸೇರ ಬಯಸಿ ಬಂದಿರುವೆ, ನನಗೆ ಯಾರ ಸಹಕಾರವೂ ಇಲ್ಲ, ನಾನು ಗೆಲ್ತೀನಾ ಗುರುಗಳೇ ಎಂದೆ. ಅದಕ್ಕವರು, ನೋಡಯ್ಯ, ನಾನು 8 ತಿಂಗಳು 1 ರೂ ನಾಣ್ಯವನ್ನು ನೋಡಿರಲಿಲ್ಲ. 1-1.5 ದಿನ ಬೆಂಗಳೂರಿನ ಪಾರ್ಕೊಂದರಲ್ಲಿ ಊಟವಿರದೆ ಮಲಗಿದ್ದೆ ಕಣೋ. ಹೆದರ್ಕೋಬೇಡ, ನಿನ್ನನ್ನು ಕೀಳಾಗಿ ನೋಡಿದ ಪ್ರತಿಯೊಬ್ಬರೂ ನಿನ್ನ ಕಾಲ ಬುಡಕ್ಕೆ ಬರುವಂತಾಗುತ್ತದೆ, ನೀನು ಗೆದ್ದೇ ಗೆಲ್ತೀಯ ಎಂದು ಧೈರ್ಯ ತುಂಬಿದರು. ಮತ್ತೊಮ್ಮೆ ನಾನು ಬೇಸರದಿಂದ, ಗುರುಗಳೇ, ಯಾರಾದರೂ ನಿಮ್ಮ ಹತ್ತಿರ ಬಂದು ಅತ್ತು ಬಿಟ್ಟರೆ ತಕ್ಷಣವೇ ಕೆಲಸ ಮಾಡಿಕೊಡುತ್ತೀರಲ್ಲ ಅಂದೆ. ಅದಕ್ಕವರು, ಹೂ ಕಣಯ್ಯ, ಅವರ ಕಷ್ಟ ನೋಡಲಾಗಲಿಲ್ಲ, ಅದಕ್ಕೆ ಅಂದರು. ನಾನು, ಹಾಗಾದ್ರೆ ನಾನು ಅತ್ತು ಬಿಡುತ್ತೇನೆ, ಸೋತು ಬಿಡುತ್ತೇನೆ ಅಂದೆ. ಅದಕ್ಕೆ ಅವರು, ನೀ ಸೋಲಬಾರದು, ಅಳಬಾರದು ಕಣೋ ಅಂದರು. ಅದ್ಯಾಕೆ ಹಾಗೆಂದರೂ ತಿಳಿದಿಲ್ಲ. ಆದರೆ ಈವರೆಗೆ ಅದೆಷ್ಟು ಕಷ್ಟ ಬಂದಿದ್ದರೂ ಅಳು ಬರುತ್ತಿಲ್ಲ. ಆಯ್ತಾ, ಇಷ್ಟೇ ತಾನೇ ಅನ್ಸುತ್ತೆ. ಹಾಗೂ ಬಹುಶಃ ಅದಕ್ಕೆ ಗುರುನಾಥರು ಹೇಳುತ್ತಿದ್ದ ಈ ಮಾತು ಧೈರ್ಯ ನೀಡುತ್ತಿರಬಹುದು. ಅವರು ಯಾವಾಗಲೂ, ಅಯ್ಯ, ಇದ್ಯಾವ ಮಹಾ ಕಷ್ಟ, ಈಶ್ವರ ಇನ್ನೂ ಕಷ್ಟ ಕೊಡಲಿ ಅಂತ ಇದ್ದರು. ಹಾಗೂ ಮನುಷ್ಯ ಎಣಿಸಿದಂತೆ ಏನೂ ನಡೀಬಾರದು ಕಣೋ, ಎಲ್ಲವೂ ಅವನ ವಿರುದ್ಧವಾಗಿಯೇ ನಡೀಬೇಕು, ಆಗ ಮಾತ್ರ ಮನುಷ್ಯ ಮನುಷ್ಯನಾಗ್ತಾನೆ ಅಂತಿದ್ದರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 58 ಗುರುವಿನೊಡನೆ ಪ್ರಥಮ ಸಮಾಗಮ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಸರ್ಕಾರಿ ಸೇವೆಗೆ ಸೇರಬೇಕೆಂಬ ಅದಮ್ಯ ಹಂಬಲ ನನ್ನದಾಗಿತ್ತು. ಆದರೆ ವಿಧಿ ವೈಪರೀತ್ಯ. ನಾ ಬರೆದ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲವೂ ಹಗರಣಗಳ ಗೂಡಾಗಿ ನ್ಯಾಯಾಲಯದ ಮೆಟ್ಟಿಲೇರಿತ್ತು.
ನನ್ನ ಸಂಬಂಧಿಯೊಬ್ಬರ ಸಹಾಯದಿಂದಾಗಿ ಮಾರ್ಚ್ 2000ರಂದು ಗುರುನಾಥರ ಸಹೋದರಿಯ ಮನೆಯಲ್ಲಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದರ್ಶನವಾಯಿತು. ನಾನು ನಮಸ್ಕರಿಸಲು ಆ ದಿವ್ಯ ಜೀವಿ ತನ್ನೆದುರಿಗಿದ್ದ ವಯೋವೃದ್ಧೆಗೆ ಒಂದು ಹಣ್ಣು ನೀಡಲು ಹೇಳಿ ನಮಸ್ಕರಿಸುವಂತೆ ನನಗೆ ಹೇಳಿದರು. ನಾನು ಹಾಗೆಯೇ ಮಾಡಲು, ನೀನು ಅಧಿಕಾರಿ ಆಗಿಯೇ ಆಗ್ತೀಯೇ, ಸಂಶಯ ಬೇಡ ಎಂದು ಅಭಯವಿತ್ತರು. ಒಡನೆಯೇ ಜೂನ್ 21ರಂದು ಮತ್ತೆ ನಮ್ಮಿಬ್ಬರ ಭೇಟಿ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಆಗುವುದು ಎಂದು ತಿಳಿಸಿದರು. ಹಾಗೂ ಅದೆಲ್ಲಿ ಅಂತ ನನಗೆ ಗೊತ್ತಾಗುತ್ತಿಲ್ಲ ಅಂದರು. ಗುರುಗಳ ಬಗ್ಗೆ ಏನೂ ಅರಿವಿರದ ನಾನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ಅಲ್ಲಿಂದ ಮರಳಿದೆನು. ತದನಂತರ ಶೃಂಗೇರಿ ಸಮೀಪವಿರುವ ನಮ್ಮೂರಿಗೆ ವಾಪಸಾದೆನಾದರೂ ಅಲ್ಲಿಂದ ಹೊರಡಲು ಒಂದಿಲ್ಲೊಂದು ಅಡೆತಡೆಯಾಗುತ್ತಿತ್ತು. ಅದೇ ಜೂನ್ ತಿಂಗಳ 20ರ ಸಂಜೆ ಬೆಂಗಳೂರಿಗೆ ಹೊರಡಲು ಹಣಕಾಸಿನ ವ್ಯವಸ್ಥೆ ಆಯಿತು. ನೇರವಾಗಿ ಬೆಂಗಳೂರಿಗೆ ಟಿಕೆಟ್ ಪಡೆದಿದ್ದ ನಾನು ಆಕಸ್ಮಿಕವಾಗಿ ಚಿಕ್ಕಮಗಳೂರಿನಿಂದ ನೇರವಾಗಿ ಸಖರಾಯಪಟ್ಟಣಕ್ಕೆ ಬಂದಿಳಿದೆನು. ಆದರೆ ಅವರು ಅಂದು ನುಡಿದಿದ್ದ ದಿನಾಂಕದ ಯಾವುದೇ ಅರಿವು ನನಗಿರಲಿಲ್ಲ. ಬೆಳಗ್ಗೆ 11:30 ಸುಮಾರಿಗೆ ಸಖರಾಯಪಟ್ಟಣ ತಲುಪಿದೆನು. ಅವರ ಮನೆಯ ಮುಂದಿನ ಕೋಣೆಯಲ್ಲಿ ಮಲಗಿದ್ದ ಅವರಿಗೆ ನನ್ನ ಪರಿಚಯ ತಿಳಿಸಲು ಅವರು ಅಲ್ಲಿಯೇ ಇದ್ದ ಶಿಷ್ಯರೊಬ್ಬರಿಗೆ ನನಗೆ ಊಟ ನೀಡಲು ತಿಳಿಸಿದರು. ಬೆಳ್ಳಗಿದ್ದ ಆ ವ್ಯಕ್ತಿ ಹಿಂಜರಿಯುತ್ತಲೇ ನನಗೆ ಊಟ ನೀಡಿದರು. ವರಾಂಡದಲ್ಲಿ ಕುಳಿತು ಊಟ ಮಾಡುವಷ್ಟರಲ್ಲಿ ಗುರುಗಳಿಗೆ ಹೆಚ್ಚು ಪರಿಚಯವಿದ್ದ ಮೂವರು ಬೆಂಗಳೂರಿನಿಂದ ಬರಲು ಅವರಿಗೆ ಆ ಬೆಳ್ಳಗಿನ ವ್ಯಕ್ತಿ ಅಡುಗೆ ಮನೆಯಲ್ಲಿ ಊಟ ಹಾಕುತ್ತಿದ್ದರು. ದಿಢೀರನೆ ಎದ್ದ ಗುರುನಾಥರು ಏನೊಂದೂ ಮಾತಾಡದೆ ನನ್ನ ಕೈ ಹಿಡಿದೆಳೆದುಕೊಂಡು ಅಡುಗೆ ಮನೆಗೆ ಕರೆದೊಯ್ದು ಊಟ ಮಾಡಲು ತಿಳಿಸಿದರು. ಆಗ ನಾನು ಊಟವಾಯಿತೆನ್ನಲು, ಹಾಗಾದರೆ 5 ನಿಮಿಷ ಇಲ್ಲೇ ಒಳಗೆ ಕುಳಿತಿದ್ದು ಬಾ ಎಂದರು. ಜಗವನರಿತ ಗುರುವಿಗೆ ಜಾತಿ ಬಣ್ಣಗಳ ಭೇದ ಅರಿವಿಗೆ ಬಾರದಿದ್ದೀತೆ. ಗುರುವಿನೊಂದಿಗೆ ರಾತ್ರಿ ತಂಗಿದ್ದು 11 ಗಂಟೆಗೆ ನಾನು ಪ್ರಯಾಣ ಮುಂದುವರಿಸಿದೆನು. ಇನ್ನು ವಾರ 15 ದಿನಗಳಿಗೊಮ್ಮೆ ನಮ್ಮ ಭೇಟಿ ಆಗುತ್ತಲೇ ಇರುವುದು ಎಂದರು. ಅದು ಅಂತೆಯೇ ನಡೆದುಕೊಂಡು ಬಂದಿತು. ಗುರುದೇವನ ಬಗ್ಗೆಯಾಗಲಿ ಗುರುವೆಂದರೇನೆಂದಾಗಲಿ ಅರಿವಿರದ ನನಗೆ ನನ್ನ 3ನೆಯ ಭೇಟಿಯಲ್ಲಿ 11 ದಿನ ಜೊತೆಗಿರಿಸಿಕೊಂಡ ಗುರುನಾಥರು ಆಡಿದ ಒಂದೊಂದು ಮಾತು ಇಂದಿಗೂ ಈವರೆಗೂ ನಿಜವಾಗುತ್ತಲೇ ಇದೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 59 ನೆಮ್ಮದಿ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಒಮ್ಮೆ ವಿಧಿಯಾಟದ ಕುರಿತು ಹೇಳುತ್ತಾ ಗುರುನಾಥರು, ಭಗವಂತ ಎಲ್ಲ ನೀಡಿ ಕೈಗೆ ಸಿಗದಂತೆ ಅನುಭವಿಸದಂತೆ ಮಾಡ್ತಾನಲ್ಲ, ಯಾಕೆ ಹೀಗೆ ಎಂದು ಪ್ರಶ್ನಿಸಿದರು. ಮತ್ತೊಮ್ಮೆ ಸಂಸ್ಕಾರದ ಬಗ್ಗೆ ಮಾತಾಡುತ್ತಾ, ಗಂಡು ಹೆಣ್ಣು ಒಪ್ಪಿ ಮದುವೆ ಆಗಿ ಸಂಸಾರ ನಡೆಸಿದ್ರೂ ಕೂಡ ಪರಸ್ಪರರ ಮೇಲೆ ಗೌರವ, ನಂಬಿಕೆ, ಪ್ರೀತಿ ಕಡಿಮೆ ಆಗುತ್ತಲ್ಲ, ಯಾಕೆ ಹೀಗೆ ಎಂದರು. ಅದೇ ಬೇರೆಯವರು ಗಂಡ ಅಥವಾ ಹೆಂಡತಿಯ ಒಳ್ಳೆ ಗುಣದ ಬಗ್ಗೆ ಹೊಗಳಿದರೆ ಆ ಕ್ಷಣ ಅಭಿಮಾನ ಬಂದ್ರೂ ಮತ್ತೆ ಎದುರು ಬದುರಾದಾಗ ಅದೇ ಅಭಿಮಾನ ಇರೋದಿಲ್ವಲ್ಲ. ಏನಿದು ಭಗವಂತನ ಲೀಲೆ. ದೇಹ ಸನಿಹವಾದರೂ ಮನಸ್ಸುಗಳೇಕೆ ಬೆರೆಯೋಲ್ಲ. ಎರಡೂ ಮನಸ್ಸುಗಳು ಒಂದಾಗುವಿಕೆಯನ್ನು ಮದುವೆ ಅಂತಾರೆ ಕಣಯ್ಯ. ಹಾಗಾದರೆ ಇಲ್ಲಿ ಪರಸ್ಪರರ ದೋಷಗಳೇನು ಹುಡುಕಬೇಕಲ್ವೇ ಎಂದು ನುಡಿಯುತ್ತಿದ್ದರು. ಮತ್ತೊಮ್ಮೆ ಗಂಡು ಹೆಣ್ಣು ಪುರುಷ ಪ್ರಕೃತಿ ಒಂದಾದಂತೆಯೇ ಅಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯೂ ಅಲ್ಲ, ಯಾರು ಯಾರಿಗೂ ಗುಲಾಮರಲ್ಲ. ಆದರೆ ಪರಸ್ಪರ ಗೌರವಾದರ ಇಟ್ಟುಕೊಂಡು ಸ್ನೇಹಿತರಾಗಿ ಬಾಳಬೇಕಾದದ್ದು ಧರ್ಮ. ಅದು ನಮ್ಮ ಹೆತ್ತವರಿಗೆ ನಾವು ಕೊಡುವ ಗೌರವ, ವಂದನೆ ಹಾಗೂ ಮುಂದಿನ ಪೀಳಿಗೆಗೆ ಪಥ ನಿರ್ಮಾಣ ಮತ್ತು ಸಮಾಜಕ್ಕೆ ಮಾದರಿ ಅಷ್ಟೇ. ಮತ್ತು ಮುಂದುವರೆದು, ಅಯ್ಯ, ಹಣವಿದ್ದವರೆಲ್ಲ ನೆಮ್ಮದಿಯಾಗಿ ಸಂಸಾರ ಮಾಡ್ತಾರೆ ಅನ್ನೋದು ನಮ್ಮ ಭ್ರಮೆ. ಜೀವನದ ದೋಣಿ ಸಾಗೋಕೆ ಬೇಕಾದದ್ದು ಪರಸ್ಪರರಲ್ಲಿ ಗೌರವ, ಪ್ರೀತಿ ಹಾಗೂ ಸಹನೆ ಅಷ್ಟೇ. ಹಣ ಜೀವನಕ್ಕೆ ಅವಶ್ಯಕವಾಗಿರಬೇಕೇ ಹೊರತು ಅದೇ ಜೀವನವಾಗಬಾರದು ಅಲ್ವೇ ಎಂದು ಪ್ರಶ್ನಿಸಿ ಹಣ ಅಂತಸ್ತಿನ ಬಗ್ಗೆ ನಮಗಿದ್ದ ಭ್ರಮೆಯನ್ನು ಮಟ್ಟಹಾಕಿ ಬಿಡುತ್ತಿದ್ದರು. ಹೇಗೆ ಒಂದೇ ಬಸ್ಸಿನಲ್ಲಿ ಬೇರೆ ಬೇರೆ ಜನರು ಒಂದಾಗಿ ಕಲೆತು ಒಟ್ಟಾಗಿ ಸಾಗಿ ತಮ್ಮ ಸ್ಥಳ ಬಂದಾಗ ಇಳಿದು ಹೋಗ್ತೀವೋ ಹಾಗೇ ನಮ್ ಜೀವನ ಎಂದು ಹೇಳಿ ಸಂಸಾರದ ಬಗೆಗಿನ ನಮ್ಮ ತಪ್ಪು ಕಲ್ಪನೆಗಳನ್ನು ಅಳಿಸಿ ಹಾಕುತ್ತಿದ್ದರು. ಹೀಗೆ ನೆಮ್ಮದಿ, ಆನಂದ ಎಂಬುದು ನಮ್ಮೊಳಗೆ ಹುಡುಕಬೇಕಾದ ವಿಚಾರವೇ ಹೊರತು ಹೊರಗಡೆಯಲ್ಲ. ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ಎಂಥ ಪರಿಸ್ಥಿತಿಯನ್ನೂ ಗೆಲ್ಲಬಹುದು.
ಆದರೆ ನಮ್ಮ ಮನಸ್ಥಿತಿಯೇ ಸರಿ ಇಲ್ಲದಿದ್ರೆ ಇಲ್ಲಿ ಬದಲಾಗಬೇಕಾದದ್ದು ನಮ್ಮ ಮನಸ್ಥಿತಿ, ದೃಷ್ಟಿಕೋನ ಅಲ್ವೇ? ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.